ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ತಾವೆಲ್ಲರೂ ನಮ್ಮ ಕಾಲೇಜಿಗೆ 2025-26ನೇ ಸಾಲಿನ BA, BCom, BSc ಮತ್ತು BCA ತರಗತಿಗಳಿಗೆ ಪ್ರಥಮ ಸೆಮಿಸ್ಟರ್ಗೆ ತಾವೆಲ್ಲರೂ ಪ್ರವೇಶಾತಿಯನ್ನು ಪಡೆದು ಈಗಾಗಲೇ ತಾವು ಕಳೆದ 1.5 ತಿಂಗಳಿನಿಂದ ಕಾಲೇಜಿಗೆ ತರಗತಿಗಳಿಗೆ ತಾವೆಲ್ಲರೂ ಹಾಜರಾಗುತ್ತಿದ್ದೀರಿ. ಅದರಂತೆ ಮೊನ್ನೆ ತಾವೆಲ್ಲರೂ ಕೂಡ ನಮ್ಮ ಸಿಬ್ಬಂದಿಯ ಸಹಯೋಗದೊಂದಿಗೆ ತಾವೆಲ್ಲರೂ ತಮ್ಮ ಕೋರ್ಸ್ ರಿಜಿಸ್ಟ್ರೇಷನನ್ನು ಮಾಡಿಕೊಂಡಿದ್ದು, ಈಗ ವಿಶ್ವವಿದ್ಯಾಲಯದ ಆದೇಶದ ಪ್ರಕಾರ ತಾವೆಲ್ಲರೂ 2/9/2025 ಅಂದರೆ ನಾಳೆಯಿಂದಲೇ ದಿನಾಂಕ 12/9/2025 ನಿಮ್ಮ ಪ್ರಥಮ ಸೆಮಿಸ್ಟರ್ನ ಪರೀಕ್ಷಾ ಅರ್ಜಿಯನ್ನು ಮತ್ತು ಶುಲ್ಕವನ್ನು UCMSನಲ್ಲಿ ತಾವೇ ಖುದ್ದಾಗಿ ಕಟ್ಟಬೇಕಾಗುತ್ತದೆ. ಹಾಗಾಗಿ ಅರ್ಜಿಯನ್ನು UCMSನಲ್ಲಿ ಯಾವ ರೀತಿ ಕಟ್ಟಬೇಕು, ಯಾವ ರೀತಿ ತಾವು ಪೇಮೆಂಟ್ ಮಾಡಬೇಕು ಅನ್ನೋದರ ಬಗ್ಗಾಗಿ ನಮ್ಮ ಕಾಲೇಜಿನ UCMS ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ರೇವಣಸಿದ್ದಪ್ಪ ಸರ್ ಅವರು ನಂತರ ಇನ್ನೊಂದು ವಿಡಿಯೋವನ್ನು ತಮಗೆ ಕಳಿಸಿದ್ದಾರೆ. ಹಾಗಾಗಿ ತಾವು ಇಲ್ಲಿ ದಿನಾಂಕವನ್ನು ಗಮನಿಸಬೇಕು. ನಾಳೆ 2/9/2025 ಪ್ರಾರಂಭವಾಗಿ 12/9/2025 ದಂಡ ಶುಲ್ಕ ರಹಿತ ಅಂದರೆ ದಂಡವಿಲ್ಲದೆ ತಾವು ಪರೀಕ್ಷಾ ಅರ್ಜಿಯನ್ನು ಮತ್ತು ಶುಲ್ಕವನ್ನು ಕಟ್ಟಬಹುದು. ಅಕಸ್ಮಾತ್ ಆ ದಿನಗಳಲ್ಲಿ ತಮಗೇನಾದರೂ ಕಟ್ಟಲು ಸಾಧ್ಯ ಆಗದೇ ಇದ್ದರೆ ತಾವು 13/9/2025 16/9/2025 ಅಂದರೆ 3 ದಿನಗಳ ಕಾಲ ವಿಶ್ವವಿದ್ಯಾಲಯ ₹100 ದಂಡ ಶುಲ್ಕದೊಂದಿಗೆ ತಮ್ಮ ಅರ್ಜಿಯನ್ನು ತೆಗೆದುಕೊಳ್ತಾರೆ. ಅಷ್ಟಕ್ಕೂ ತಮಗೆ ನಿಗದಿತ ಸಮಯದಲ್ಲಿ ಕಟ್ಟಲು ಆಗದಿದ್ದರೆ 17/9/2025 20/9/2025 ಕೊನೆಯ ಬಾರಿ ₹500 ಶುಲ್ಕದೊಂದಿಗೆ ನಿಮ್ಮ ಪರೀಕ್ಷಾ ಅರ್ಜಿ ಮತ್ತು ಶುಲ್ಕವನ್ನು ಕಟ್ಟಿಸಿಕೊಳ್ಳಲಿದ್ದು, ತಾವೆಲ್ಲರೂ ಕಡ್ಡಾಯವಾಗಿ ಪರೀಕ್ಷಾ ಅರ್ಜಿಯನ್ನು ಕಟ್ಟಬೇಕು. ಪರೀಕ್ಷಾ ಅರ್ಜಿಯನ್ನು ಕಟ್ಟಿದಾಗ ಮಾತ್ರ ತಮಗೆ ಹಾಲ್ ಟಿಕೆಟ್ ಜನರೇಟ್ ಆಗ್ತದೆ. ನಂತರ ತಾವು ಪರೀಕ್ಷೆಗಳಿಗೆ ಹಾಜರಾಗಲು ಸಾಧ್ಯ ಆಗ್ತದೆ. ಅದರ ಜೊತೆಗೇ ಇದು ಈ ವರ್ಷ SEP ವಿದ್ಯಾರ್ಥಿಗಳಿಗೆ ಇರತಕ್ಕಂಥದ್ದು. ಇನ್ನು ನಮ್ಮ ಕಾಲೇಜಿನಲ್ಲಿ ಅಂತಿಮ ವರ್ಷದ NEP ವಿದ್ಯಾರ್ಥಿಗಳಿದ್ದಾರೆ. ಅಲ್ಲದೆ NEPನಲ್ಲಿ 1 ಮತ್ತು 3ನೇ ಮತ್ತು 5ನೇ ಸೆಮಿಸ್ಟರ್ನಲ್ಲಿ ಅನುತ್ತೀರ್ಣರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಕೂಡ ಇದ್ದೀರಿ. ಅವರು ನಿಮ್ಮ ದಿನಾಂಕಗಳನ್ನು ಗಮನಿಸಬೇಕು. ನಿಮಗೆ ಈಗಾಗಲೇ ಪರೀಕ್ಷಾ ಅರ್ಜಿ ಶುಲ್ಕವನ್ನು ಕಟ್ಟಲು ನಾವು ನೋಟಿಸ್ಗಳನ್ನು ಕಳಿಸಿದ್ದರೂ ಕೂಡ ಕೆಲವು ವಿದ್ಯಾರ್ಥಿಗಳು ತುಂಬಿದ್ದೀರಿ. ಇವತ್ತಿನ ನಾವು UCMSನಿಂದ ನಾವು ನೋಡಿದಾಗ ಕೇವಲ 3 ವಿದ್ಯಾರ್ಥಿಗಳು ಪರೀಕ್ಷಾ ಅರ್ಜಿಯನ್ನು ಕಟ್ಟಿದ್ದು, ನಿಮ್ಮ ಪರೀಕ್ಷಾ ಅರ್ಜಿ ಪ್ರಾರಂಭವಾಗಿದ್ದು 26/8/2025 ಅಂದರೆ ಸುಮಾರು 5 ದಿನಗಳ ಹಿಂದೆಯೇ ನೀವು ಪರೀಕ್ಷಾ ಅರ್ಜಿಯನ್ನು ಪ್ರಾರಂಭ ಮಾಡಲಾಗಿದೆ. ಆದರೆ ಕೊನೆಯ ದಿನಾಂಕ ನಿಮಗೆ ಗೊತ್ತಿರಲಿ, 5/9/2025 ಮಾತ್ರ ಕೊನೆಯ ದಿನಾಂಕ ಆಗಿರೋದ್ರಿಂದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಮತ್ತು ಹಿಂದೆ 1 ಮತ್ತು 3ನೇ ಸೆಮಿಸ್ಟರ್ ಮತ್ತು 5ನೇ ಸೆಮಿಸ್ಟರ್ನಲ್ಲಿ ಬಾಕಿ ಉಳಿದ ವಿಷಯಗಳಿದ್ದರೆ ಆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಪರೀಕ್ಷಾ ಅರ್ಜಿಯನ್ನು ಇದೇ 5ನೇ ತಾರೀಕಿನ ಒಳಗಾಗಿ ಕಟ್ಟಬೇಕು. ಇಲ್ಲದಿದ್ದರೆ ₹100 ದಂಡದೊಂದಿಗೆ 9ನೇ ತಾರೀಕಿನವರೆಗೂ ಕೂಡ ವಿಶ್ವವಿದ್ಯಾಲಯ ಅವಕಾಶ ನೀಡಿದ್ದು, ಅಷ್ಟಕ್ಕೂ ಸಾಧ್ಯವಿಲ್ಲದಿದ್ದರೆ ಕೊನೆಯ ಬಾರಿ ₹500 ದಂಡ ಶುಲ್ಕದೊಂದಿಗೆ 13/9/2025 ವಿಶ್ವವಿದ್ಯಾಲಯ ಅವಕಾಶ ನೀಡಿದೆ. ಇದು ಎಂದಿಗೂ ಕೂಡ ವಿಶ್ವವಿದ್ಯಾಲಯ ಪರೀಕ್ಷಾ ಅರ್ಜಿಯನ್ನು ಕಟ್ಟುವ ದಿನಾಂಕವನ್ನು ವಿಸ್ತರಿಸುವುದಿಲ್ಲ. ಆ ನಂತರ ನೀವು ಬಂದು ನಾವು ಗೊತ್ತಿಲ್ಲದೆ ಪರೀಕ್ಷಾ ಅರ್ಜಿಯನ್ನು ಕಟ್ಟಲಿಕ್ಕೆ ಆಗಲಿಲ್ಲ ಹಾಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಪದೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಕ್ಕಂತಹ ನಮ್ಮ ಕಾಲೇಜಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ನೋಡಿ ತಾವು ಅದಕ್ಕೆ ತಕ್ಕಂತೆ ತಾವು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅಂತ ಸೂಚಿಸ್ತಾ, ಈಗಾಗಲೇ ಹಿರಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕ ಕಟ್ಟುವುದರ ಬಗ್ಗೆ ತುಂಬ ಸಂಪೂರ್ಣವಾದ ಮಾಹಿತಿ ಇರುತ್ತದೆ. ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೂ ಕೂಡ ಅದರ ಮಾಹಿತಿಯನ್ನು ನಮ್ಮ UCMS ಸಂಯೋಜನಾಧಿಕಾರಿಗಳು ಇವತ್ತು ಅಥವಾ ನಾಳೆಯೊಳಗಾಗಿ ನೀಡಲಿದ್ದು, ನಿಗದಿತ ಸಮಯದಲ್ಲಿ ತಾವೆಲ್ಲರೂ ಪರೀಕ್ಷಾ ಅರ್ಜಿಯನ್ನು ಕಟ್ಟಬೇಕು ಅಂತ ಈ ಮೂಲಕ ತಮಗೆಲ್ಲರಿಗೂ ಸೂಚಿಸ್ತಾ ಇದ್ದೇನೆ. ನಮಸ್ಕಾರಗಳು.